ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಇಲ್ಲಿ? ಭಾಗ್ಯ ಫುಲ್ ಸಿಟ್ಟಾಗಿ ಭದ್ರಕಾಳಿ ಆಗ್ಬಿಟ್ಟಿದ್ದಾರೆ. ಈ ಕಡೆ ಶ್ರೇಷ್ಠ ಬಂಡವಾಳ ಭಾಗ್ಯ ಮುಂದೆ ಬಟ ಬಯಲಾಗೆ ಬಿಡ್ತು. ಈ ಕಡೆ ಬಡ್ಡಿ ಸಮೇತ ಸಾಲನ ತೀರ್ಸೋಕೆ ಮುಂದಾಗ್ತಿದ್ದಾಳೆ ಭಾಗ್ಯ. ಹಾಗಾದರೆ ಬಡ್ಡಿನೇ ಸಮೇತ ಸಾಲ ತೀರಿಸಿದ್ದಾಳೆ. ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಅಲ್ಲಿ ಕುಸುಮಾ ಮತ್ತು ಸುನಂದ್ ಅವರು ಇಬ್ಬರು ಕೂಡ ಪೂಜಾ ಮಾತನ್ನು ನಂಬಲಿಲ್ಲ. ಆದರೆ ಅಲ್ಲಿ ಶ್ರೇಷ್ಠ ತನ್ನ ಅಕ್ಕನ ದುಡ್ಡಿಂದ ಮಜಾ ಮಸ್ತಿ ಮಾಡಿಕೊಂಡು ದುಡ್ಡನ್ನು ಬಿಸಾಡ್ತಿರುವುದನ್ನು ಇಲ್ಲಿ ಪೂಜಾ ಕೈಗೆ ನೋಡೋಕ್ಕಾಗಲಿಲ್ಲ. ಹಾಗಾಗಿ ತನ್ನ ಬಂಡವಾಳ ತನ್ನ ಅಕ್ಕನ ಮುಂದೆ ಬಯಲಾದರೂ ಪರವಾಗಿಲ್ಲ ಅಂತ ನಿರ್ಧಾರ ಮಾಡಿದಂಥ ಪೂಜಾ ತನ್ನ ಅಕ್ಕನ ಕಾಲಿಗೆ ಬಿದ್ದುಬಿಟ್ಲು. ಅಕ್ಕ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ನಾನು ತಪ್ಪು ಮಾಡಿಬಿಟ್ಟ. ಅವತ್ತು ನನಗೆ ಕೆಟ್ಟ ಬುದ್ಧಿ ಇತ್ತು, ನಾನು ಒಪ್ಕೋತೀನಿ. ಅವತ್ತು ಲಡ್ಡು ಮದುವೆಯಲ್ಲಿ ಅಲ್ಲಿ ಲಕ್ಷ್ಮಿ ಮದುವೆಯಲ್ಲಿ ದುಡ್ಡನ್ನು ಕದ್ದಿತ್ತು ಬೇರೆ ಯಾರೂ ಅಲ್ಲ, ನಾನೇ ದುಡ್ಡನ್ನು ಕದ್ದಿತ್ತು. ಆದರೆ ನೀವು ಎಲ್ಲ ಕಡೆ ಹುಡುಕ್ಬೇಕಿದ್ರೆ ಸಿಕ್ಕಾಕೋಬಾರ್ದು ಅನ್ನೋ ಕಾರಣಕ್ಕೆ ಒಂದು ಹೂವಿನ ಬುಟ್ಟಿಲಿ ಆ ದುಡ್ಡನ್ನು ಬಚ್ಚಿಟ್ಟಿದ್ದೆ. ಆದರೆ ಆಮೇಲೆ ನೋಡಿದ್ರೆ ಆ ಹೂವಿನ ಬುಟ್ಟಿಲಿ ದುಡ್ಡು ಕಾಣಿಸ್ತಿರ್ಲಿಲ್ಲ. ಆದರೆ ನಿನಗೆ ಶ್ರೇಷ್ಠ ದುಡ್ಡು ಕೊಟ್ಲಲ್ವಾ, ಆ ದುಡ್ಡು ಬೇರೆ ಯಾರ್ದು ಅಲ್ಲ ಅಕ್ಕ, ಅದು ನಿಂದೇ ದುಡ್ಡು. ನಾನು ಹೂವಿನ ಬುಟ್ಟಿಲಿ ಬಚ್ಚಿಟ್ಟಿರೋ ದುಡ್ಡನ್ನು ಶ್ರೇಷ್ಠ ಕದ್ದು ಸಾಲ ಅಂತ ಅಂದ್ಕೊಂಡು ನಿನಗೆ ಕೊಟ್ಟು ಇವತ್ತು ಸಾಲದಲ್ಲಿ ನಿನ್ನ ದುಡ್ಡನ್ನು ತಗೊಂಡು ಮಜಾ ಮಾಡ್ತಿದ್ದಾಳೆ, ಪಾರ್ಟಿ ಮಾಡ್ತಿದ್ದಾಳೆ. ಅದನ್ನು ನನ್ನಿಂದ ನೋಡೋಕ್ಕಾಗ್ತಿಲ್ಲ. ನನಗೆ ಅರ್ಥ ಆಗಿದೆ, ನಾನು ತಪ್ಪು ಮಾಡಿದ್ದೀನಿ ಅಂತ. ದಯವಿಟ್ಟು ನೀನು ಏನು ಶಿಕ್ಷೆ ಕೊಟ್ಟರು ತಗೋತೀನಿ, ಆದರೆ ಶ್ರೇಷ್ಠಗಂತೂ ದುಡ್ಡು ಕೊಡಬೇಡ ಅಕ್ಕ, ಅದು ನಿಂದೇ ದುಡ್ಡು ಅಂತ ಹೇಳ್ತಿದ್ದಾಳೆ. ಈ ಮಾತನ್ನು ನಂಬೇಡ ಅಂತ ಹೇಳಿ ಕುಸುಮವ್ರು ಕೂಡ ಹೇಳ್ತಾರೆ. ಇವಳು ಸುಳ್ಳೇ ಹೇಳುವುದು, ಆ ಶ್ರೇಷ್ಠ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದು, ನನ್ನ ಕಳ್ಳಿ ಅಂತ ಅಪದ್ಯ ಹಾಕಿದರೆ ದುಡ್ಡೇ ಬೇಡ ಅಂದ್ಬಿಟ್ಲು ಅಂತ. ಆದರೆ ಇಲ್ಲಿ ಭಾಗ್ಯ ತನ್ನ ತಂಗಿ ಮಾತನ್ನು ನಂಬ್ತೀನಿ, ಅವಳು ನನಗೆ ಆಣೆ ಪ್ರಮಾಣ ಮಾಡಿ ಭಾಷೆ ಮಾಡಬೇಕಾಗಿಲ್ಲ, ಅವಳ ಮಾತನ್ನು ನಾನು ನಂಬ್ತೀನಿ. ಒಂದು ಪಕ್ಷ ಇವಳು ಹೇಳಿದಾಗೆ ಶ್ರೇಷ್ಠನೇ ದುಡ್ಡು ಕದ್ದಿದ್ದೇ ಆಗಿದ್ರೆ ಖಂಡಿತ ನನಗೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ರಬಲ್ ಆಗ್ತಿದ್ದಾರೆ. ಈ ಕಡೆ ಸುನಂದ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ಬಿಕಾಸ್ ತನ್ನ ಮಗಳ ಮಾತನ್ನು ನಂಬದ್ಲು ಅನ್ನೋ ಕಾರಣಕ್ಕೆ. ಆದರೆ ಕುಸುಮಾ ಅವರಂತೂ ಬೇಡಮ್ಮ ಬೇಡ ಅಂತಾನೆ ಹೇಳ್ತಿದ್ದಾರೆ. ಆದರೆ ಧರ್ಮ ಅಂಕಲ್ ಅಂತೂ ತನ್ನ ಸೊಸೆ ಏನೇ ನಿರ್ಧಾರ ತೊಗೊಂಡ್ರು ಅದಕ್ಕೆ ನನಗೆ ಒಪ್ಪಿಗೆ ಇದೆ ನೋಡಮ್ಮ ಭಾಗ್ಯ, ನಿನ್ಗೆ ಏನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡು ಅಂತಾರೆ. ಆದರೆ ಅತ್ತೆ ಮಾತ್ರ ಬೇಡಮ್ಮ ಭಾಗ್ಯ, ನಿನ್ನ ತಂಗಿ ಮಾತನ್ನು ನಂಬ್ಕೊಂಡು ಶ್ರೇಷ್ಠ ಮೇಲೆ ಕೆಂಡಕಾರಿ ಕೋಪ ಮಾಡ್ಕೋಬೇಡ, ಅವಳನ್ನು ಹೋಗಿ ಕೇಳಬೇಡ ಅಂತಿದ್ದಾರೆ. ದಯವಿಟ್ಟು ಅತ್ತೆ, ಎಂದೂ ಕೂಡ ನಾನು ಮಾತನ್ನು ಮೀರಿಲ್ಲ, ಆದರೆ ಇವತ್ತು ನನ್ನ ತಂಗಿ ಮಾತನ್ನು ನಂಬ್ತಾ ಇದ್ದೀನಿ. ಜೊತೆಗೆ ಶ್ರೇಷ್ಠ ಮಾಡಿದ್ದು ನಿಜನೇ ಆಗಿದ್ರೆ ನಾನು ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳ್ತಾರೆ. ಈ ಕಡೆ ಸುನಂದ್ ಅವರು ಕೂಡ ಯಾವಾಗಲೂ ನನ್ನ ಸೊಸೆ ದಡ್ಡಿ, ನಾನು ಏನು ಹೇಳ್ಕೊಟ್ರು ನನಗೆ ಹೇಳಿದ್ದಷ್ಟೇ ಗೊತ್ತಾಗೋದು ಅವಳಿಗೆ, ನನಗೆ ಹೇಳಲಿಲ್ಲ ಅಂದರೆ ಏನೂ ಬರಲ್ಲ ಅಂತಿದ್ರಲ್ವ. ಇವತ್ತು ಭಾಗ್ಯ ಏನೂ ನಿರ್ಧಾರ ತೊಗೊಂಡು ಹೋಗ್ತಿದ್ದಾಳ್ತಾನೆ, ಅವಳನ್ನು ಬಿಡಿ ಹೋಗೋದಕ್ಕೆ ಅಂತ ಹೇಳ್ತಾರೆ. ಕುಸುಮವ್ರು ಕೂಡ ಮೌನವಾಗಬೇಕಾಗುತ್ತೆ, ಮೌನನ ವಹಿಸಬೇಕಾಗುತ್ತೆ. ನಂತರ ಅದೇ ಸೆಟ್ಟಲ್ಲಿ ಭಾಗ್ಯ ಶ್ರೇಷ್ಠ ಮನೆಗೆ ಬಂದರೆ ಆಲ್ರೆಡಿ ಶ್ರೇಷ್ಠ ತಾಂಡವ್ ಇಬ್ಬರು ಕೂಡ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೆ ಒಂದು ಪ್ಲೇಸ್ಗೆ ಹೋಗಿದ್ದಾರೆ. ಆ ಲೊಕೇಶನ್ನಲ್ಲಿ ಫೋಟೋ ಶೂಟ್ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಿಪ್ರೇಷನ್ ಕೂಡ ಆಗಿದೆ. ಜೊತೆಗೆ ಡೈರೆಕ್ಟರ್ ಟನಿಷ್ ಕೃಷ್ಣ ಅವರು ಸ್ಪೆಷಲ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಇಲ್ಲಿ ಅವರಿಬ್ಬರು ಫೋಟೋ ಶೂಟ್ ಮಾಡೋದಕ್ಕೆ ಡೈರೆಕ್ಷನ್ ಮಾಡ್ತಿರೋದೇ ಟನಿಷ್ ಕೃಷ್ಣ ಅವರು. ಅಲ್ಲಿ ಒಂದು ಥೀಮ್ನ ಕ್ರಿಯೇಟ್ ಮಾಡಿದ್ದಾರೆ, ಅದ್ರ ಪ್ರಕಾರನೇ ಒಂದು ಫೋಟೋ ಶೂಟ್ ನಡೀತದೆ. ಇಲ್ಲಿ ಟನಿಷ್ ಕೃಷ್ಣ ಅವರು, ನೀವೀಗ ಅವ್ರಿಗೆ ಪ್ರಪೋಸ್ ಮಾಡ್ತೀರಾ, ನೀವು ಅಲ್ಲಿ ಹೋಗ್ತದಾಗೆ ಹೂಮಳೆ ಸುರಿಯುತ್ತೆ, ನಂತರ ಮಂಡಿ ಊರಿ ನೀವು ಫ್ಲವರ್ ಬುಕ್ಕೆನ ಇಟ್ಕೊಂಡು ಅವ್ರ ಮುಂದೆ ಕೂತ್ಕೊಂಡು ಪ್ರಪೋಸ್ ಮಾಡಬೇಕು ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊತಿದ್ದಾಗೆ ಶ್ರೇಷ್ಠ ಕನಸಿಗೆ ಹೋಗ್ಬಿಡ್ತಾರೆ. ಡ್ರೀಮಲ್ಲಿ ಆಲ್ರೆಡಿ ಅಲ್ಲಿ ಹೋಗ್ತಿದ್ದಾಗೆ ಹೂವಿನ ಸುರಿಮಳೆ ಶ್ರೇಷ್ಠ ಮೇಲೆ ಸುರಿತಾ ಇರುತ್ತೆ. ಅದರಲ್ಲಿ ಅವಳು ಮೆಂದು ಹೇಳ್ತಿದ್ದಾಗೆ ಆ ಕಡೆ ತಾಂಡವ್ ಹೀರೋ ಪೋಸಲ್ಲಿ ಬುಕ್ಕೆನ ಇಟ್ಕೊಂಡು ಬಂದು ಶ್ರೇಷ್ಠ ಮುಂದೆ ಮಂಡಿಯವರೇ ಕೂತ್ಕೊಂಡು ಐ ಲವ್ ಯು ಶ್ರೇಷ್ಠ ಅಂತ ಹೇಳಿ ಪ್ರಪೋಸ್ ಮಾಡ್ತಿರುವುದನ್ನೇ ನೆನಪು ಮಾಡ್ಕೊತಿದ್ದಾಳೆ ಇಲ್ಲಿ ಶ್ರೇಷ್ಠ. ಅದರ ನಡುವೆ ಈ ಕಡೆ ಸುಂದ್ರಿ ತಿಂಡಿ ತಿನ್ನಬೇಕು ಅಂತ ತಿಂಡಿ ಹುಡುಕ್ತಾ ಇದ್ರೆ ಭಾಗ್ಯ ಮನೆಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಡ್ತಿದ್ದಾಗೆ ತುಂಬಾ ರೆಬಲ್ ಡೋರ್ನ ನಾಕ್ ಮಾಡ್ತಿದ್ದಾರೆ, ಬಡಿತಿದ್ದಾರೆ. ಯಾರಪ್ಪ ಇದು, ಯಾರಿರ್ಬೋದು ಅಂತ ಅಂದ್ಕೊಂಡು ಸುಂದ್ರಿ ಕಿಂಡಿಲಿ ನೋಡಿದ್ರೆ ಭಾಗ್ಯನ ನೋಡಿದೆ ಫುಲ್ ಭಯ ಆಗಿಬಿಡುತ್ತೆ, ನಡುಕ ಶುರು ಆಗುತ್ತೆ. ಭಾಗ್ಯ ತನ್ನ ನೋಡಿದ್ರೆ ತನ್ನ ಕತೆ ಮುಗೀತು ಅಂತ ಅಂದ್ಕೊಂಡಂತ ಸುಂದ್ರಿ ಬಾಗಲನ್ನ ತೆಗೆದ ಹೊರಗಡೆ ನಿಂತ್ಕೊಂಡೆ ಯಾರು ನೀವು ಅಂತ ಕೇಳ್ತಿದ್ದಾರೆ. ನಾನು ಭಾಗ್ಯ ಶ್ರೇಷ್ಠ ಇಲ್ವಾ, ಶ್ರೇಷ್ಠವ್ರನ್ನ ನೋಡಬೇಕಿತ್ತು ಅಂದಾಗ ಇಲ್ಲ ಶ್ರೇಷ್ಠ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ತಾರೆ. ಎಲ್ಲಿ ಏನು ಅಂದಾಗ ಲೊಕೇಶನ್ ಅಡ್ರೆಸ್ನೇ ಕೊಟ್ಬಿಡ್ತಾರೆ ಸುಂದ್ರಿ. ಹಾಗಾಗಿ ಇಲ್ಲಿ ಫೋಟೋ ಶೂಟ್ ನಡೀತಿರೋ ಲೊಕೇಶನ್ ಕಡೆನೇ ಭಾಗ್ಯ ಹೋಗ್ತಿದ್ರೆ ಅಲ್ಲಿ ಶ್ರೇಷ್ಠ ತಾಂಡವ್ ಜೊತೆ ಕನಸು ಕಾಣ್ತಿದ್ದಾಳೆ. ಅದರ ನಡುವೆ ಶ್ರೇಷ್ಠ ಎಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾಳೋ ಭಾಗ್ಯ ಆಟೋದಲ್ಲಿ ಅಲ್ಲಿಗೆ ರೆಬಲ್ ಎಂಟ್ರಿ ಕೊಟ್ಟೇ ಬಿಟ್ರು. ಈ ಕಡೆ ಆ್ಯಕ್ಷನ್ ಹೇಳ್ತೀನಿ, ಈಗ ನೀವು ಅಲ್ಲಿಂದ ಬನ್ನಿ, ನೀನು ಇಲ್ಲಿ ಹೋಗಮ್ಮ ಅಂತ ಹೇಳಿ ಶ್ರೇಷ್ಠ ತಾಂಡವ್ಗೆ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಡೈರೆಕ್ಟರ್ ಟನಿಷ್ ಕೃಷ್ಣ ಅವರು ಹೇಳಿಕೊಟ್ರು. ಹಾಗಾಗಿ ತಾಂಡವ್ ಆ ಕಡೆ ಹೋಗಿ ನಿಂತ್ಕೊಂಡು ಅಲ್ಲಿಂದ ಬರೋಕೆ ಬೊಕ್ಕೆ ಇಟ್ಕೊಂಡು ರೆಡಿ ಆಗ್ತಿದ್ರೆ, ಈ ಕಡೆ ಶ್ರೇಷ್ಠ ನಿಂತ್ಕೊಂಡು ಸ್ಟೇಜ್ ಮೇಲೆ ಹೋಗೋಕೆ ರೆಡಿ ಆಗ್ತಿದ್ದಾಳೆ. ಅದರ ನಡುವೆ ಆ್ಯಕ್ಷನ್ ಅಂತ ಹೇಳ್ತಿದ್ದಾಗೆ ಅಲ್ಲಿ ಭಾಗ್ಯ ಎಂಟ್ರಿ ಕೊಟ್ಟು ಇದೇ
ಕಡೆ ಭಾಗ್ಯ ರೆಬಲ್ ಆಗಿ ಬರ್ತಾ ಈ ಕಡೆ ಆ ಒಂದು ಸೇತುವೆ ಮೇಲೇನೆ ಬರ್ತಾರೆ. ಅವರು ಬರ್ತಿದ್ದಾಗೆ ಹೂವಿನ ಸುರಿಮಳೆನೆ ಸುರಿತಾ ಇದೆ, ಗುಲಾಬಿ ಹೂವಿಂದು. ತಕ್ಷಣ ಈ ಕಡೆ ನಿಲ್ಲಿಸಿ ಅಂತ ಹೇಳ್ತಿದ್ದಾಳೆ ಭಾಗ್ಯ. ಭಾಗ್ಯನ ನೋಡಿದ್ದೆ ತಾಂಡವ್ ದೂರದಿಂದಾನೆ ನೋಡಿ ನಡ್ಕ ಶುರು ಆಗ್ಬಿಡುತ್ತೆ. ಏನಿದು ಭಾಗ್ಯಗೆ ಗೊತ್ತಾಗೋಯ್ತಾ? ಫೋಟೋಶೂಟ್ ನಡೀತಿರೋ ಜಾಗಕ್ಕೆ ಬಂದಿದ್ದಾಳೆ ಅಂದರೆ ಖಂಡಿತ ಅವಳಿಗೆ ವಿಶ್ವ ಗೊತ್ತೇ ಆಗಿರಬೇಕು. ಖಂಡಿತ ಇನ್ನು ನನ್ನ ಕತೆ ಮುಗಿತು, ಇಲ್ಲಿಂದ ಎಸ್ಕೇಪ್ ಆಗೋದೇ ವಾಸಿ ಅಂತ ಅಂದ್ಕೊಂಡಿದ್ದೆ. ತಾಂಡವಲ್ಲೇ ಔಸ್ಕೊಂಡ್ಬಿಡ್ತಾನೆ. ಅಷ್ಟರಲ್ಲಿ ಶ್ರೇಷ್ಠ ಬಂದಿದೆ. ಏನಿದು ಭಾಗ್ಯ, ನೀನೇನು ಇಲ್ಲಿ ಅಂತ ಕೇಳ್ತಿದ್ರೆ, ಅದು ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ಅಂತ ಶ್ರೇಷ್ಠನ ಒಮ್ಮೆಲೆ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಈ ಕಡೆ ಶ್ರೇಷ್ಠನ ಹಿಗ್ಗಾಮುಗ್ಗ ತರಾಟೆಗೆ ತಗೋತಿದ್ದಾರೆ. ಭಾಗ್ಯ ಆಡ್ತಿರೋ ಮಾತುಗಳಿಗೆ ಇಲ್ಲಿ ಉಸಿರೇ ನಿಲ್ತಾ ಇದೆ ಶ್ರೇಷ್ಠಗೆ. ಹೇಳಿ ಶ್ರೇಷ್ಠ ಅವರೇ, ನಿಜವಾಗ್ಲೂ ಅವತ್ತು ನೀವು 2 ಲಕ್ಷ ರೂಪಾಯಿ ನಿಮ್ಮ ಹತ್ರ ಹೇಗೆ ಬಂತು? ನೀವ್ಯಾಕೆ ಅಷ್ಟು ದುಡ್ಡು ಇಟ್ಕೊಂಡಿದ್ರೆ? ನಿಜ ಹೇಳಿ, ಪೂಜಾ ಹೇಳಿದ್ದು ಸತ್ಯನ? ನನ್ನ ದುಡ್ಡನ್ನೇ ಕದ್ದು ನನಗೆ ಸಾಲವಾಗಿ ಕೊಟ್ರ ಅಂತ ಕೇಳ್ತಿದ್ದಾಳೆ. ಈ ಕಡೆ ಬೆವತ್ತು ಹೋಗ್ತಿದ್ದಾಳೆ ಶ್ರೇಷ್ಠ. ಏನು ಹೇಳಬೇಕು ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಶ್ರೇಷ್ಠಾದಿ. ಆದರೆ ಭಾಗ್ಯ ಆಡು ಪ್ರತಿ ಮಾತಿಗೆ, ಪ್ರತಿ ಪ್ರಶ್ನೆಗೆ ಉತ್ತರ ಕೊಡಲಾಗದೇ ಇರೋ ಸ್ಥಿತಿಗೆ ಹೋಗಿದ್ದಾಳೆ ಶ್ರೇಷ್ಠ. ಹಾಗಾಗಿ ಏನು ಮಾಡಲಿ ಅಂತ ತೋಚದೆ ಬೆಬ್ಬ ಅಂತ ಹೇಳಬೇಕಿದ್ರೆ ಫೈನಲಿ ಭಾಗ್ಯಗೆ ಗೊತ್ತಾಗ್ಬಿಡತ್ತೆ. ಇಲ್ಲಿ ಪೂಜಾ ಹೇಳಿದ್ದು ಸತ್ಯ. ಶ್ರೇಷ್ಠ ಅಂದು ಲಕ್ಷ್ಮಿ ಮದುವೆಲಿ ತನ್ನ ದುಡ್ಡನ್ನು ಕದ್ದು ಇವತ್ತು ಸಾಲ ಅಂತ ಹೇಳಿ ಮತ್ತೆ ದುಡ್ಡನ್ನು ಪಡ್ಕೊಂಡಿರೋ ವಿಷಯ. ಈ ವಿಷಯ ಗೊತ್ತಾಗ್ತಿದ್ದಾಗೆ ಫುಲ್ ರೆಬಲ್ ಆದ ಭಾಗ್ಯ ಕಣ್ಣಿಗೆ ಒಂದು ರಪ್ ಅಂತ ಬಾರಿಸ್ತಾರೆ. 1 2 ರಪ್ ಅಂತ ಹೇಳಿ ಕೌಂಟ್ಲೆಸ್ ಆಗಿ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನಲ್ಲಿ ಶ್ರೇಷ್ಠಗೆ ಹಿಗ್ಗಾಮುಗ್ಗ ತರಾಟೆಗೆ ತಗೋತಿದ್ದಾರೆ. ಇಲ್ಲಿ ಶ್ರೇಷ್ಠ ಅವಮಾನ ಆಗ್ತದೆ, ಇದು ನನ್ನ ಹತ್ರ ಸುಳ್ಳು ಹೇಳಿದ್ದಕ್ಕೆ ಅಂತ ಬಾರಿಸ್ತಾಳೆ. ಜೊತೆಗೆ ನನ್ನ ದುಡ್ಡನ್ನೇ ಮತ್ತೆ ನನ್ನ ಹತ್ರ ಸಾಲ ಪಡ್ಕೊಳೋದಕ್ಕೆ ಅಂತ ಇನ್ನೊಂದು ಬಾರಿಸ್ತಾರೆ. ನನ್ನ ತಂಗಿ ಮದುವೆಯಲ್ಲಿ ನನ್ನ ದುಡ್ಡನ್ನು ಕದ್ದು ಆ ನಂತರ ನನ್ನದೇ ದುಡ್ಡನ್ನು ನಿಮ್ಮ ದುಡ್ಡು ಅಂತ ಕೊಟ್ಟಿದ್ದಕ್ಕೆ ಅಂತ ಹೇಳಿ ಮತ್ತೊಮ್ಮೆ ಬಾರಿಸ್ತಾರೆ. ಹಿಗ್ಗಾಮುಗ್ಗ ಬಾಗಿಸ್ತಾ ಈ ಕಡೆ ಶ್ರೇಷ್ಠ ಹಿಂದೆ ಹೋಗ್ತಾ ಇದ್ರೆ ಇಲ್ಲಿ ಭಾಗ್ಯ ಶ್ರೇಷ್ಠನ ಅಟ್ಟಾಡಿಸ್ಕೊಂಡು ಹೊಡಿತಿದ್ದಾಳೆ. ತಕ್ಷಣ ಈ ಕಡೆ ಶ್ರೇಷ್ಠ ಹೊಡೆದ ಹೇಟಿಗೆ ಹಾಗೆ ಎಡಗಡೆ ಬಲಗಡೆ ಕೆನ್ನೆನ ಮುಟ್ಕೊಂಡಿದ್ದೆ ರೊಪ್ಪಂತ ಕೆಳಗಡೆ ಬಿದ್ದೇ ಬಿಡ್ತಾಳೆ. ಎಂದು ನೋಡಿದ ಭಾಗ್ಯ ಅವತಾರನ ನೋಡೇ ಬಿಟ್ಲು ಶ್ರೇಷ್ಠ ಭಾಗ್ಯನ ನೋಡ್ತಿದ್ದಾಗೆ ಏನಪ್ಪ ಇದು ಭದ್ರಕಾಳಿನ ಅಂತ ಅಂದ್ಕೊಂಡು ಹೆದರುತ್ತಾ ಇದ್ರೆ ಭದ್ರಕಾಳಿ ಅವತಾರನೇ ತಾಳ್ಬಿಟ್ಟಿದ್ದಾರೆ ಭಾಗ್ಯ. ಆ ಕಡೆ ತಾಂಡವಂತೂ ನಿಂತಲೇ ಬೆವ್ತೋಗ್ತಿದ್ದಾರೆ. ಏನದು ವಿಷಯ ಗೊತ್ತಾಗಿ ಬಾರಿಸಿದಾಳ ಅಥವಾ ಇನ್ನೇನಾದರೂ ವಿಷಯ ಇದೆಯಾ ಅಂತ ಅನ್ಕೋತಿದ್ದಾರೆ. ಇಲ್ಲಿ ಭಾಗ್ಯ ಈ ರೆಬಲ್ನೆಸ್ನ ನೋಡಿದ್ದೆ ತಾಂಡವ್ಗೆ ಹಾಗೆ ನೀರು ಸುರಿತಾ ಇದೆ. ಹಾಗಿದ್ರೆ ಮುಂದೆ ಏನಾಗುತ್ತೆ? ಭಾಗ್ಯ ಇಲ್ಲಿ ಬಡ್ಡಿ ಸಮೇತ ಕೊಟ್ಲೇನೋ ದುಡ್ಡನ್ಗೋಸ್ಕರ ಬಡ್ಡಿ ಸಮೇತ ಸಾಲ ಏನೋ ತೀರ್ಸಿದ್ಲು. ಆದರೆ ಆ ಕಡೆ ತಾಂಡವ್ ಶ್ರೇಷ್ಠ ಇಬ್ಬರು ಕೂಡ ಮದುವೆ ಆಗ್ತಿರೋ ವಿಷಯ ಗೊತ್ತಾದರೆ ಏನು ಮಾಡ್ಬೋದು? ತಾಂಡವ್ ತಲೆಗೂ ಕೂಡ ಇದು ಖಂಡಿತ ಬರುತ್ತೆ. ದುಡ್ಡಿಗೆ ಈ ರೀತಿ ರಂಭ ಮಾಡಿದ ಭಾಗ್ಯ, ಭದ್ರಕಾಳಿಯಾದ ಭಾಗ್ಯ ಇನ್ನು ಶ್ರೇಷ್ಠ ನಂದು ಮದುವೆ ಆಗ್ತದೆ ಅಂತ ಗೊತ್ತಾದರೆ ಸುಮ್ಮನೆ ಬಿಡ್ತಾರಾ ಅಂತ. ಹಾಗಿದ್ರೆ ಮುಂದೇನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡಿ.